ಈಗ ಇನ್ನೂ ಒಂದು ಟಾಕ್ ಇದೆ ಸರ್. ಈಗ SC ST ಸಮಾವೇಶ ಮಾಡೋ ಮೂಲಕ ದಲಿತ ಶಕ್ತಿ ಪ್ರದರ್ಶನ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ CM ಹುದ್ದೆ ಅಥವಾ KPCC ಅಧ್ಯಕ್ಷ ಸ್ಥಾನ ಬದಲಾದ್ರೆ ಅದಕ್ಕೆ ಈಗಿಂದಲೇ ಹಕ್ಕು ಸ್ಥಾಪಿಸೋ ಕೆಲಸ ಆಗ್ತಾ ಇದೆ. ದಲಿತ CM ಕೂಗು, ಇನ್ನೊಬ್ಬರ ಕೂಗು, ಯಾವುದು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಇದರಲ್ಲಿ ಜನಗಳಿಗೆ ಕೇಳ್ಬೋದು, ದಲಿತರನ್ನ ಮಾಡಬೇಕು ಅಂತ ಕೇಳ್ಬೋದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳ್ಬೋದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನು ಯಾರೂ ಮೊಟಕುಗೊಳಿಸ್ತಕ್ಕಂಥದ್ದಿಲ್ಲ. ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು. ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ. ಸಮಾವೇಶ ಬಗ್ಗೆ ಶಿಸ್ತಿದೆ, ಆ ಶಿಸ್ತನ್ನ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ, ಮುಂದೆನೂ ನಡೆಸ್ತೀರಾ ಅದೇನು ಅಂತ ನಿಮಗೆ ಬಿಟ್ಟಿದ್ದು. ಆದರೆ ಪ್ರತಿ ಬಾರಿನೂ ಈ ವಿಚಾರ ಪ್ರಸ್ತಾಪಕ್ಕೆ ಬರ್ತಾನೆ ಇದೆ. ದಲಿತ CM ಮಾಡಬೇಕು ಅನ್ನೋವಂಥದ್ದಿರ್ಬೋದು, KPCC ಪಟ್ಟ ಬಂದಾಗಲೂ ಬೇರೆ ಆಕಾಂಕ್ಷಿಗಳಿಗೆ ಕೊಡಬೇಕು ಅನ್ನೋವಂಥದ್ದು, ಅಲ್ಲೂ ಕೂಡ ದಲಿತರನ್ನ ತರಬೇಕು ಅಂದರೆ ಆ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಕೇಳಿ ಬರ್ತಾನೆ ಇದೆ. ಕೇಳೋದ್ರಲ್ಲಿ ತಪ್ಪೇನಿದೆ ನೋಡಿ. ದಲಿತರು ಕೇಳ್ಬೋದು, ಇನ್ನೊಬ್ಬರು ಕೇಳ್ಬೋದು, ಅಲ್ಪಸಂಖ್ಯಾತರು ಕೇಳ್ಬೋದು. ಕೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ, ಕೇಳ್ತಕ್ಕಂಥದ್ದು ಎಲ್ಲರೂ ಕೂಡ ಹಕ್ಕು. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರುತ್ತೆ. ಸರ್, ಈಗ ಸಮಾವೇಶ ಮಾಡೋ ವಿಚಾರಕ್ಕೆ ಅಧ್ಯಕ್ಷರದ್ದು ಸ್ವಲ್ಪ ಟೀಕೆ ವಿರೋಧ ಇದೆ ಅನ್ನೋ ಥರದಲ್ಲಿದೆ. ಸೊ ಹೀಗಾಗಿ ನೀವು KPCC ಅಧ್ಯಕ್ಷರ ಜೊತೆಗೂ ಈ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಈಗ KPCC ಅಧ್ಯಕ್ಷರು ಇನ್ನೊಬ್ಬರು ಎಲ್ಲರನ್ನೂ ಕೂಡ ಕೇಳಿ ಮಾಡೋಕ್ಕಾಗೋದಿಲ್ಲ. ಕೇಳಬೇಕಾದವ್ರನ್ನ ಕೇಳ್ತೀವಿ. KPCC ಅಧ್ಯಕ್ಷರು ದೊಡ್ಡವರು, AICC ಅವರು ದೊಡ್ಡವರು. ಅದರಿಂದ AICC ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಅವರು ಬರ್ತಾರಲ್ಲ, ಅವರ ಅಧ್ಯಕ್ಷತೆಯಲ್ಲೇ ತಾನೇ ಮಾಡೋದು. ಈಗ ಹಾಸನಲ್ಲಿ ಮಾಡೋದು 5ನೇ ತಾರೀಕು. ಮೊದಲು ಒಂದು ರೀತಿಯಲ್ಲಿ ನಾವು ಅಲ್ಲಿ ಸ್ಥಳೀಯವಾಗಿ, ನಾನಲ್ಲ, ಅಲ್ಲಿ ಸ್ಥಳೀಯವಾಗಿ ಹಿಂದುಳಿದ ಒಕ್ಕೂಟದವರು ಮಾಡಬೇಕು ಅಂತ ಹೇಳಿ ಮಾಡಿದರು. ಅದರಲ್ಲಿ ಸಿದ್ದರಾಮಯ್ಯನವರು ಅಧ್ಯಕ್ಷರು ಭಾಗವಹಿಸ್ತಾರೆ ಅಂತ ಹೇಳಿನೂ ಕೂಡ ಇತ್ತು. ಆನಂತರ AICCಯಿಂದ ಇಲ್ಲ, ಈ ಥರ ಇದೆ, ಎಲ್ಲರೂ ಕೂಡ ಈ ರೀತಿ ಮಾಡಿದ್ರು. ಆಯಿತು ಅಂತೇಳಿ ಅವರು ಹಿಂದುಳಿದ ಒಕ್ಕೂಟದವರು ಬಾವುಟ ಅವು ಇವು ಎಲ್ಲ ಅವರು ಕಟ್ಕೊಂಡ್ರು. ಕಾಂಗ್ರೆಸ್ ಪಕ್ಷದ ವೇದಿಕೆ ಅಂತೇಳಿ ಸನ್ಮಾನ್ಯ KPCC ಅಧ್ಯಕ್ಷತೆಯಲ್ಲಿ ಸುರ್ಜೇವಾಲಾ ಅವರು ಅದನ್ನು ಉದ್ಘಾಟನೆಯನ್ನು ಮಾಡಿದಂಥದ್ದು ಹಾಸನದಲ್ಲಿ ಮಾಡಿದ್ದೇವೆ. ಅಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡಗಳು ಭಾಗವಹಿಸಿದ ವಿರೋಧ ಪಕ್ಷದವ್ರು ಬರೋಕ್ಕೆ ಬರ್ತಾರೆ, ಅಲ್ಲಿ ಕಾಂಗ್ರೆಸ್ ಪಕ್ಷದವರೇ ಬರೋದು. ಹಾಗೆಯೇ ಮುಂದೆನೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಒಳಗೊಂಡಂತೆ ಮಾಡ್ತೇವೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಪ್ಯಾರಲಲ್ ಆಗಿ ಆಗಲಿ ಅಥವಾ ಇನ್ಯಾವುದೋ ವಿರೋಧ ಪಕ್ಷದ ಬೆಂಬಲದಿಂದಾಗಲಿ ಮಾಡ್ತಕ್ಕಂಥದ್ದಿಲ್ಲ. ಸರ್, KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಹಿಂದೆ ಹೇಳಿತ್ತು. ಏನಂತ, ಲೋಕಸಭೆ ಚುನಾವಣೆ ಆಗೋವರೆಗೂ ಯಾವುದೇ ಬದಲಾವಣೆ ಇಲ್ಲ, ಲೋಕಸಭಾ ಚುನಾವಣೆ ಆದ ನಂತರ ನಿರ್ಧಾರ ಮಾಡಲಾಗುತ್ತೆ. ಈಗ ಲೋಕಸಭಾ ಚುನಾವಣೆ ಮುಗಿದಿದೆ. ಎಷ್ಟೋ ಜನ ಶಾಸಕರುಗಳು ಕೇಳ್ತಾ ಇದ್ದಾರೆ, ಯಾವಾಗ KPCC ಅಧ್ಯಕ್ಷರ ಬದಲಾವಣೆ? ಹೈಕಮಾಂಡ್ ಅದಕ್ಕೊಂದು ಸ್ಪಷ್ಟತೆ ಕೊಡಬೇಕು ಅನ್ನುವಂಥದ್ದು. ಆ ಸ್ಪಷ್ಟತೆ ಏನಾದ್ರು ಇದೆಯಾ ಅಥವಾ ಹೆಂಗೆ ಸರ್, ಈಗ ಕಂಟಿನ್ಯೂ ಆಗುತ್ತಾ ಇಲ್ವಾ? ಈಗ ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ. ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನು ಅವರು ಯಾವಾಗ ಘೋಷಣೆ ಮಾಡ್ತಾರೆ, ಸನ್ಮಾನ್ಯ KC ವೇಣುಗೋಪಾಲ್ ಅವರು ಒಂದು ಪ್ರೆಸ್ ರಿಲೀಸೇ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲ ಕಾಪಿಗಳಿದ್ದಾವೆ. ಆ ಪ್ರೆಸ್ ರಿಲೀಸಲ್ಲಿ ಎಲ್ಲ ಡೀಟೇಲ್ ಬರೀತಾರೆ. ಬರೆದು ಲಾಸ್ಟ್ ಪ್ಯಾರಾದಲ್ಲಿ ಫೈನಲಿ our Congress President is pleased to announce through me to the general public ಅಂತ ಬರೆದು ಅದರಲ್ಲಿ ಬರೀತಾರೆ. ಅವರು ಬರೆದಿದ್ದಾರೆ. ಮತ್ತು ನಿಮ್ಮ ಮುಂದೆನೂ ಹೇಳಿದ್ದಾರೆ. ಏನು ಬರೆದಿದ್ದಾರೆ? CM Siddaramaiah ji will be the Chief Minister of Karnataka, and then DK Shivkumar will be the only Deputy Chief Minister of Karnataka. He will continue till the parliament election is over as the KPCC president. ಇವು 3 ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳ್ದಂಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನಿನ್ನೂ ಯಾಕೆ
ಯು ವಿಲ್ ಕಂಟಿನ್ಯೂ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಈಸ್ ಓವರ್ ಅಂತಕ್ಕಂಥದ್ದು ಇದೆ ಅದರಲ್ಲಿ. ಎಲ್ಲ ನಿಮ್ಗೆ ಹೆಂಗಿದೆ ಆಂಗ್ಸೈಟಿ ಹಂಗೇನೆ ಕೂಡ ಇದೆ, ಅಲ್ಲಿ ಕಾರ್ಯಕರ್ತರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವ್ರಿಗೆ ಹೇಳಿ ಬದಲಾವಣೆ ಮಾಡಿ ಅಂತ ನಮ್ಮದೇನು ಒತ್ತಾಯ ಇಲ್ಲ. ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲೇನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನು ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನೂ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರಲಿ, ನಮ್ಮದೇನು ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ಹಾಂ, ಅಲ್ಲ ನಿಮ್ಮ ಅನಿಸಿಕೆ ಇದೆಯಲ್ಲ ಅದಕ್ಕೆ ಸಹಮತ ಇದೆ. ನಿಮ್ಮ AICC ಪತ್ರಿಕಾ ಪ್ರಕಟಣೆ ಅದು ಅನಿಸಿಕೆ ನಮ್ದೇನಿದೆ, ನೀವು ಹೇಳ್ದಂಗೆ ಅಲ್ಲ, AICC ಪತ್ರಿಕೆ ಪ್ರಕಟಣೆನೂ ಕೂಡ ಸತ್ಯ, ನಿಮ್ಮ ಅನಿಸಿಕೆನೂ ಸತ್ಯ, ನಮ್ಮ ಸಹಮತನೂ ಸತ್ಯ. ಸರ್, ಈಗ ಸಿಎಂ ಮುಂದುವರಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿನ್ನೆ MB ಪಾಟೀಲ್ ಮತ್ತು ಬೇರೆ ಬೇರೆ ಸಚಿವರೆಲ್ಲ ಹೇಳಿದ್ದಾರೆ, ಕೇವಲ ಅರಸೋರ್ದು 7 ವರ್ಷ 7 ತಿಂಗಳಲ್ಲ, ಮುಂದಿನ ಇನ್ನು ಬಾಕಿ ಟರ್ಮ್ ಏನಿದೆ ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ತರ ಸಿಎಂ ಆಗಿರ್ತಾರೆ ಅಂತ ಅವರೆಲ್ಲ ಹೇಳಿದಾರಲ್ಲ ಸರ್, ನಾನು ನೋಡಿದ್ದೀನಿ, ನೋಡಿದೆ. MB ಪಾಟೀಲ್ರು ಹೇಳಿದ್ದಾರೆ, ಮತ್ತು ಇನ್ನೊಬ್ಬರು ಇದ್ದಾರೆ. ಯಾರು ಎಷ್ಟು ವರ್ಷ ಇರ್ತಾರೆ ಎಷ್ಟು ವರ್ಷ ಇರೋದಿಲ್ಲ ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ತಾನೆ. ಈಗ 72ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿಯವರು ಮತ್ತು ಕರ್ನಾಟಕದ ರಾಜ್ಯದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಆಗ್ತಾರೆ. ದೇವರಾಜ ಅರಸರು ಆಗ ಅವರು ವಿಧಾನಸಭಾ ಸದಸ್ಯರು ಕೂಡ ಇರೋದಿಲ್ಲ. ಆಗ ಹೇಮಿಗಳು ಇದರಲ್ಲಿ ಯಡಿಯೂರಪ್ಪನವರು, ಚನ್ನಬಸಪ್ಪನವರು, ಮತ್ತು ಸಿದ್ದಿರಪ್ಪ, ಚನ್ನಬಸಪ್ಪ, ನಮ್ಮ KH ಪಾಟೀಲ್ರು, 1 ಡಜನ್ ಇರ್ತಾರೆ. KH ರಂಗನಾಥ್ ಮತ್ತು ಅಜಿತ್ ಸೇಠ್, ಬಸವಲಿಂಗಪ್ಪ ಎಲ್ಲ ರೇಸಲ್ಲಿ ಇರ್ತಾರೆ. ಇವರು ಸದಸ್ಯ ಇರೋದಿಲ್ಲ. ಇವರನ್ನು ಆಗ ಉಮಾಶಂಕರ್ ದೀಕ್ಷಿತರು ಅಬ್ಸರ್ವರ್ ಆಗಿ ಬರ್ತಾರೆ ಅಲ್ಲಿ ಕರ್ನಾಟಕಕ್ಕೆ. ಬಂದಾಗ ಅವರು ಥರ ಎಲ್ಲ ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಅಭಿಪ್ರಾಯ ಯಾರೇ ಪರವಾಗಿ ಯಾರು ಹೇಳಿದರು ಅಂತೇಳಿ ಅದೆಲ್ಲ ಗೋಪ್ಯವಾಗಿಟ್ಟು ಅವರು ನೇರವಾಗಿ ಇಂದಿರಾ ಗಾಂಧಿಯವ್ರಿಗೆ ಮಾತಾಡ್ತಾರೆ. ಆ ದಿವಸ ಇಂದಿರಾ ಗಾಂಧಿಯವರು ಢಾಕಾದಲ್ಲಿರ್ತಾರೆ. ಅವ್ರಿಗೆ ಮಾತಾಡಿ ಇವರು ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನು ಅವ್ರು ವಿವರಣೆ ಮಾಡಿದ ಮೇಲೆ ಇವರು ವಿಧಾನಸಭಾ ಸದಸ್ಯ ಅಲ್ಲದೇ ಇದ್ದರೂ ಕೂಡ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡಿಸ್ತಾರೆ. ಹಾಗೆ ಈ ಶಾಸಕರ ಒಂದು ಒಪಿನಿಯನ್ ಏನಿದೆ, ಅವರ ಅಭಿಪ್ರಾಯಗಳೇನಿದ್ದಾವೆ, ಅದನ್ನು ಕಡೆಗಣಿಸಿ ಯಾವ ಹೈಕಮಾಂಡು ಕೂಡ ತೀರ್ಮಾನ ಮಾಡ್ತಕ್ಕಂಥ ಧೈರ್ಯ ಮಾಡೋದಿಲ್ಲ ಅಂತ ನನ್ನ ನಂಬಿಕೆ. ಶಾಸಕರ ಒಪಿನಿಯನ್ ತಗೊಂಡೆ ನಾನು ನಿಮಗೆ 72 ನಿಮಗೆ ಹೇಳಿದ್ನಲ್ಲ, ಉಮಾಶಂಕರ ದೀಕ್ಷಿತ್ ಅವರು ಬಂದಿದ್ದವರು ಅಬ್ಸರ್ವರ್ ಆಗಿ. ಆಗ ಇಂದಿರಾ ಗಾಂಧಿಯವರು ಢಾಕಾದಲ್ಲಿದ್ದರು ಆ ಪರ್ಟಿಕ್ಯುಲರ್ ಡೇ. ದೇವರಾಜ ಅರಸು ಸದಸ್ಯರೇ ಇರಲಿಲ್ಲ ಅವರು. ಅಂಥವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಘೋಷಣೆ ಮಾಡ್ತಾರೆ ಅಂದರೆ ಶಾಸಕರ ಅಭಿಪ್ರಾಯ ಪಡೆದು ಮಾಡಿರ್ತಕ್ಕಂಥದ್ದು. ಎಷ್ಟು ನಿರ್ಧಾರಗಳು ಶಾಸಕರ ಅಭಿಪ್ರಾಯ ಪಡೆದನೂ ಕೂಡ ಆಗಿದೆ. ನನಗೆ ಅದು ಆ ಥರದ್ದು ಯಾವುದೂ ನಿದರ್ಶನ ಇಲ್ಲ. ಚೀಟಿಲ್ ಕಳೆದ ಹೆಸರುಗಳು ಇದ್ದಾವೆ. ಅಲ್ಲ, ಕಾಂಗ್ರೆಸ್ಸಲ್ಲಿ ಅವರ ಅಭಿಪ್ರಾಯ ಮುಟ್ಟಿಸ್ತಕ್ಕಂಥದ್ದಕ್ಕೆ ಯಾವ ವಿಧಾನ ಬೇಕು ಸೂಕ್ತ ಅಂತ ಅನಿಸುತ್ತೋ ಅದನ್ನು ಅವ್ರು ಮಾಡಿರ್ತಾರಪ್ಪ. ಸರ್, ಏರ್ಪೋರ್ಟ್ ಅಲ್ಲಿ ಏನೋ ಚೀಟಿ ಎಕ್ಸ್ಚೇಂಜ್ ಆಗಿ ಬಂಗಾರಪ್ಪನ ರಾಜೀನಾಮೆ ಕೊಟ್ಟು ಹೋಗಿದ್ದೆಲ್ಲ ನೋಡಿದ್ವಿ, ಕೇಳಿದ್ವಿ ನಾವು. ಏರ್ಪೋರ್ಟ್ ಅಲ್ಲಲ್ಲ, ವೀರೇಂದ್ರ ಪಾಟೀಲ್ರದ್ದು ನೋಡಿ, ರಾಜೀವ್ ಗಾಂಧಿ ಅವರು ಬರ್ತಾರೆ. ಅವರು ಆಗ ಚನ್ನಪಟ್ಟಣ, ರಾಮನಗರ ಅಲ್ಲೆಲ್ಲ ಕಮ್ಯುನಲ್ ಕ್ಲಾಶಸ್ ಆಗಿರ್ತದೆ. ವೀರೇಂದ್ರ ಪಾಟೀಲರು ಅನಾರೋಗ್ಯದಿಂದ ಅವರು ನರ್ಸಿಂಗ್ ಹೋಮಲ್ಲಿ ಇರ್ತಾರೆ. ಅವರು ರಾಜೀವ್ ಗಾಂಧಿಯವರು ಅವರನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಏರ್ಪೋರ್ಟ್ಗೆ ಹೋಗ್ತಾರೆ. ಏರ್ಪೋರ್ಟಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ವಿಲ್ ಎಲೆಕ್ಟ್ ನ್ಯೂ ಲೀಡರ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವರೇ ವೀರೇಂದ್ರ ಪಾಟೀಲ್ ಅನಾರೋಗ್ಯದ ನಿಮಿತ್ತ ಆ ರೀತಿಯ ನಿರ್ಣಯ ಅವ್ರು ಹೇಳಿದ್ರೆ ಹೊರತು ಅವರು ಏನು ವೀರೇಂದ್ರ ಪಾಟೀಲ್ರ ತೆಗೆದಾಕಿ ಇನ್ನೊಬ್ಬರು ಯಾರನ್ನೋ ಮಾಡಿ ಅಂತ ಹೇಳಲಿಲ್ಲ. ಆಗ ಬಂಗಾರಪ್ಪನವ್ರು ಆಗ್ತಾರಲ್ಲ. ಆಗ ಎಲ್ಲ ಬೆಲೆ ಕೇಳಗ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳೋದಷ್ಟೇ. ಓಕೆ, ಇನ್ನೇನಿದೆ ಅಷ್ಟೇ ಅಲ್ಲ. ಅಲ್ಲ ರೀ, ಅವ್ರು KPCCನವರು ಅಲ್ಲ AICCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡೂ ಬೇಡ ನನಗೆ. 1 ಮ್ಯಾನ್ 1 ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು 2 ತಗೊಳ್ತೀವಿ ಅಂದರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ.